ಏಕಾದಶಿ ಉಪವಾಸ ಪ್ರಾರಂಭ ಮಾಡುವ ಮೊದಲು ಹೀಗೆ ಸಂಕಲ್ಪವನ್ನು ಮಾಡಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶುಭೆ ಶೋಭನೆ ಮುಹೂರ್ತೆ ವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಅಷ್ಟಚತ್ವಾರಿಂಶದಧಿಕ ಏಕೋನವಿಂಶತಿತಮೇ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ अस्मिन् वर्तमानेन ಚಾಂದ್ರಮಾನೇನ ವಿಶ್ವಾವಸುನಾಮ ಸಂವತ್ಸರ ಹೆಸರು ಹೇಳಬೇಕು. ಉತ್ತರಾಯಣೆ ಅಯನವನ್ನು ಹೇಳಬೇಕು. ಋತುವನ್ನು ಹೇಳಬೇಕು. ಮಾಸವನ್ನು ಹೇಳಬೇಕು. ತಿಥಿಯನ್ನು ಹೇಳಬೇಕು. ವಾರವನ್ನು ಹೇಳಬೇಕು. ಶುಭ ನಕ್ಷತ್ರವನ್ನು ಹೇಳಬೇಕು. ಶುಭಯೋಗೆ ಶುಭಕರಣೆ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಮ್ अस्मद्गुरुवन्तर्गता भारती रमण मुख्य प्राणांतर्गत श्री सीतापते श्रीरामचंद्र प्रेरणया सीतापते श्रीरामचंद्र प्रीत्यर्थम ಏಕಾದಶಿ ವ್ರತೋಪವಾಸಂ ಕರಿಷ್ಯೆ. ಪುಂಡರೀಕಾಕ್ಷನೇ, ನಾನು ಏಕಾದಶಿಯ ದಿವಸ ಯಾವುದೇ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ, ನೀರನ್ನು ಸಹ ಸ್ವೀಕಾರ ಮಾಡುವುದಿಲ್ಲ. ನನ್ನ ಶಕ್ತಿಗೆ ಅನುಕೂಲವಾದಷ್ಟು ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತೇನೆ ಹಾಗೂ ಏಕಾದಶಿ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡುತ್ತೇನೆ. ನೀನು ನನ್ನ ಒಳಗೆ ನಿಂತು ಇಂತಹ ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂತೆ ಅನುಗ್ರಹವನ್ನು ಮಾಡು. ನಿರ್ವಿಘ್ನವಾಗಿ ಏಕಾದಶಿ ವ್ರತವು ಪರಿಸಮಾಪ್ತಿಗೊಳ್ಳಲಿ. ಪುಂಡರೀಕಾಕ್ಷನೇ, ನಿನಗೆ ನಾನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತಿದ್ದೇನೆ. ಇಷ್ಟನ್ನು ಹೇಳಿ ಕೈಯಲ್ಲಿ ನೀರನ್ನು ಹಿಡಿದು ಒಂದು ಬಟ್ಟಲಿನಲ್ಲಿ ದೇವರ ಮುಂದೆ ಬಿಡಬೇಕು. ಮತ್ತು ಪುನಃ ದ್ವಾದಶಿಯ ದಿವಸ ಊಟ ಮಾಡುವ ಮೊದಲು ಸಿದ್ಧಪಡಿಸಿದ ಅನ್ನಾದಿಗಳನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಇಲ್ಲಿ ಹೇಳಿದ ಕೃಷ್ಣಾರ್ಪಣವನ್ನು ದೇವರ ಮುಂದೆ ಪಠಿಸಬೇಕು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶುಭೆ ಶೋಭನೆ ಮುಹೂರ್ತೆ ವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯ ಆದ್ಯಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಅಷ್ಟಚತ್ವಾರಿಂಶದಧಿಕ ಏಕೋನವಿಂಶತಿತಮೇ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ವಿಶ್ವಾವಸುನಾಮ ಸಂವತ್ಸರೆ. ತಿಥಿ, ನಕ್ಷತ್ರ, ವಾರ, ಯೋಗ, ಕರಣಗಳನ್ನೆಲ್ಲ ಹೇಳಿ ಅನೇನ ಏಕಾದಶಿ ವ್ರತಾಚರಣಕರಣೇನ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ಪ್ರೀಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ.
ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ ನಮಃ. ಎಲ್ಲ ಇಂದ್ರಿಯಗಳಿಂದ ಶ್ರೀಮನ್ನಾರಾಯಣನೇ ನಿನ್ನೆಯ ದಿವಸ ಏಕಾದಶಿ ವ್ರತವನ್ನು ಆಚರಣೆ ಮಾಡಿದ್ದರಿಂದ ಮತ್ತು ಎಲ್ಲ ಇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ, ಬುದ್ಧಿಯಿಂದ, ಮನಸ್ಸಿನಿಂದ, ಆತ್ಮನಿಂದ ಯಾವ ಯಾವ ಸತ್ಕರ್ಮಗಳನ್ನು ಏಕಾದಶಿಯ ದಿವಸ ಆಚರಣೆ ಮಾಡಿದ್ದೇನೋ ಅವೆಲ್ಲವನ್ನು ನೀನೇ ನನ್ನೊಳಗೆ ನಿಂತು ಮಾಡಿಸಿರುವಿ. ಅವೆಲ್ಲವನ್ನು ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಿಸುತ್ತೇನೆ. ಇದರಿಂದ ನೀನು ಸಂಪ್ರೀತನಾಗು, ಅನುಗ್ರಹವನ್ನು ಉಂಟು ಮಾಡು, ಏಕಾದಶಿ ವ್ರತವನ್ನು ಬಿಡದೆ ಆಚರಿಸುವಂತೆ ಅನುಗ್ರಹಿಸು. ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಇಲ್ಲಿ ಹೇಳಿದಂತೆ ದಶಮಿ ಹಾಗೂ ದ್ವಾದಶಿಯ ದಿವಸಗಳಲ್ಲಿ ಸಂಕಲ್ಪ ಹಾಗೂ ಕೃಷ್ಣಾರ್ಪಣಗಳನ್ನು ಮಾಡಿ ಉಪವಾಸ ವ್ರತವನ್ನು ಆಚರಣೆ ಮಾಡಬೇಕು. ಇದರಿಂದ ಲಕ್ಷ್ಮೀನಾರಾಯಣ ದೇವರು ಸಂಪ್ರೀತರಾಗುತ್ತಾರೆ ಹಾಗೂ ನಮ್ಮ ಜೀವನವು ಸಾರ್ಥಕವಾಗುತ್ತದೆ.